ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ ಪ್ರವಚನಮಾಲ. ಅದರಲ್ಲಿ ಭೋಜನ ರಸ ವಿಭಾಗ ಸಂಧಿಯನ್ನು ಅನಿಸ್ಕೊಂಡಂಥ 4ನೆಯ ಸಂಧಿ ಇದು. 15 ಶ್ಲೋಕಗಳು ನಿನ್ನೆ ಸಮಾಪ್ತಿಯನ್ನು ಕಂಡಿದ್ದವು. 16ನೇ ಶ್ಲೋಕ ಈ ಸಂಧಿಯದ್ದು. ಹರಿಕಥಾಮೃತಸಾರದ 92ನೇ ಪದ್ಯ ಅದು ಇವತ್ತಿಗೆ ನಮ್ಮ ಶ್ರವಣ ಪಥಕ್ಕೆ ವಿಷಯ ಆಗಬೇಕು. 5125 ನಾರಾಯಣನ ರೂಪವ ತಾ ಧರಿಸಿಕೊಂಡು ಅನುದಿನದಿ ಆನಂದಮಯ ನೆನಪ 5 ಲಕ್ಷದ ಮೇಲೆ 85,004 ಶತಗಳಲ್ಲಿ 5 ಕೋಶಾತ್ಮಕ ವಿರಿಂಚಾಂಡದಳು ತುಂಬಿಹನು. ಹಿಂದೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇತ್ಯಾದಿ ರೂಪಗಳಿಂದ, ಪ್ರದ್ಯುಮ್ನ ಮೊದಲು ಅನಿರುದ್ಧ, ಆಮೇಲೆ ಪ್ರದ್ಯುಮ್ನ, ಮುಂದೆ ಸಂಕರ್ಷಣ ಇತ್ಯಾದಿ ರೂಪಗಳಿಂದ ಯಾವ್ಯಾವ ಕೋಶ ರೂಪನಾಗಿ ಆಗ್ತಾ ಇರ್ತಾನೆ ಅಂತ ವಿವರಣೆ ಬಂದಿತ್ತು. ಅನಿರುದ್ಧ ರೂಪದಿಂದ ಅನ್ನಮಯ ಅಂತ ಅನ್ಸ್ಕೊಳ್ತಾನೆ. ಅದಕ್ಕೆ 8,251 ರೂಪಗಳಿವೆ ಅಂತ ಬಂದಿತ್ತು. ಪ್ರದ್ಯುಮ್ನ ರೂಪದಿಂದ 5,543 ರೂಪಗಳಿಂದ ಪ್ರಾಣಮಯನಾಗಿರ್ತಾನೆ ಅನ್ನುವಂಥ ವಿವರಣೆ ಬಂದಿತ್ತು. ಸಂಕರ್ಷಣ ಅಂತ ಕರೆಸಿಕೊಂಡು 5,62,107 ರೂಪಗಳನ್ನು ಧಾರಣೆ ಮಾಡಿಕೊಂಡು ಮನೋಮಯ ಅಂತ ಕರೆಸ್ಕೋತಾನೆ. ಮುಂದೆ ವಾಸುದೇವ ರೂಪದಿಂದ 4,374 ರೂಪಗಳಿಂದ ವಿಜ್ಞಾನಮಯ ಅಂತ ಕರೆಸ್ಕೋತಾನೆ ಅಂತ ವಿವರಣೆ ಬಂದಿತ್ತು. ಇನ್ನು ನಾರಾಯಣ ಅನ್ನುವಂಥದ್ದು 5ನೇ ರೂಪ. ಅಲ್ಲಿ ನಾರಾಯಣ ರೂಪಕ್ಕೆ 5,175 ರೂಪಗಳಿವೆ ಅಂತ ನಾವು ಅನುಸಂಧಾನ ಮಾಡಬೇಕು. ಈ ನಾರಾಯಣ ರೂಪದಿಂದ ಆತ ಆನಂದಮಯ ಅಂತ ಅನ್ಸ್ಕೋತಾನೆ. ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಆತ ವ್ಯಾಪಿಸಿಕೊಂಡಿದ್ದಾನೆ. ಒಟ್ಟಾರೆ 5,85,400 ರೂಪಗಳಿಂದ 5 ಕೋಶಗಳಲ್ಲಿ ಬ್ರಹ್ಮಾಂಡಗಳಲ್ಲಿ ಆತ ವ್ಯಾಪಿಸಿಕೊಂಡಿದ್ದಾನೆ. ನಾರಾಯಣ ರೂಪ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 5 ರೂಪಗಳ ಎಲ್ಲಾ ರೂಪಗಳನ್ನು ಒಟ್ಟಾಗಿ ಸಂಕಲನ ಮಾಡಿದರೆ ಅದು 5,85,400 ರೂಪಗಳಾಗ್ತವೆ. 5 ಕೋಶಗಳಲ್ಲಿದ್ದಾನೆ, ಬ್ರಹ್ಮಾಂಡದಲ್ಲಿದ್ದಾನೆ. ಅದಕ್ಕಾಗಿ ಹೀಗೆ 5 ಕೋಶಗಳಲ್ಲಿ ಆತ ಇರೋದ್ರಿಂದಲೇ ಭೋಜನ ಮಾಡುವಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಕಂಚಿ ವರದರಾಜ ಗೋವಿಂದ ಗೋವಿಂದ ಅಂತ ಬಲ್ಲವರು ಆ 5 ಕೋಶಗಳಲ್ಲಿರುವಂತಹ ಭಗವಂತನ ರೂಪಗಳನ್ನು ಧ್ಯಾನ ಮಾಡ್ತಾ ಮಾಡ್ತಾ ಭೋಜನ ಮಾಡ್ತಿರ್ತಾರೆ. ಅದು ಇದರ ಉದ್ದೇಶ. ಇಲ್ಲಿ ನಾರಾಯಣ ಅಂತ ಶಬ್ದ ಇದೆ. ಆ ನಾರಾಯಣ ಶಬ್ದ 5,125ಕ್ಕೆ ಸಂಕೇತ. ಅದು ಹೇಗೆಂದ್ರೆ ನ ಅನ್ನೋದು 5ಕ್ಕೆ ಸಂಕೇತ. ಅದು ಟವರ್ಗದ ಅನುನಾಸಿಕಾಕ್ಷರ 5ನೇದ್ದು. ಯ ಅಂತ ಅನ್ನೋದು 1ಕ್ಕೆ ಸಂಕೇತ. ರ 2ನೇ ಅಕ್ಷರ ಆದ್ರಿಂದ 2ಕ್ಕೆ ಸಂಕೇತ. ಮತ್ತೆ ನಾ ಅಂತ ಅನ್ನೋದು ತವರ್ಗದ ಅನುನಾಸಿಕಾಕ್ಷರ ಆದ್ರಿಂದ ಅದು 5ಕ್ಕೆ ಸಂಕೇತ. ಹೀಗೆ 5,125 ರೂಪಗಳು ಅಂತ ಅದನ್ನು ಗಮನಿಸಬೇಕು. 101 ಸ್ವರೂಪದಿಂ ಶಾಂತಿರಮಣ ತಾನ್ ಅನ್ನ ನೆನಿ 500 ಮೇಲ್ 3+10 ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹ 45 ವಿಕಾರ ಮನದೊಳು ಸಂಕರ್ಷಣ 500 ಚತುರಾಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ. ಶಾಂತಿಪತಿಯಾದಂತಹ ಅನಿರುದ್ಧ ಅದೇ ಶ್ರೀಹರಿಯ ಮತ್ತೊಂದು ರೂಪ. ಅದು ಅನಿರುದ್ಧ ರೂಪಕ್ಕೂ ಶ್ರೀಹರಿ ರೂಪಕ್ಕೂ ಭೇದವಿಲ್ಲ. ಅದು 101 ರೂಪಗಳಿಂದ ಅನ್ನ ಅಂತ ಅನಿಸ್ಕೊಂಡಿದೆ. ಪ್ರದ್ಯುಮ್ನ 513 ರೂಪಗಳಿಂದ ಪ್ರಾಣ ಅಂತ ಅನಿಸ್ಕೊಂಡಿದ್ದಾನೆ. ಸಂಕರ್ಷಣ 55 ರೂಪಗಳಿಂದ ಮನ ಅಂತ ಅನಿಸ್ಕೊಂಡಿದ್ದಾನೆ. ವಾಸುದೇವ ವಿಶ್ವ ಅನ್ನುವ ಹೆಸರಿನಿಂದ 584 ರೂಪಗಳಿಂದ ವಿಜ್ಞಾನ ರೂಪನಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಇಲ್ಲಿ ಅನ್ನ ಅಂತ ಶಬ್ದ ಇದೆ. ಆ ಅನ್ನ ಅಂತ ಅನ್ನೋದು 101ಕ್ಕೆ ಸಂಕೇತ. ಹೇಗೆ ಅಂತಂದ್ರೆ ನ ಅಂತ ಅನ್ನೋದು ಒತ್ತಕ್ಷರ, 2 ನಕಾರಗಳು ಸೇರಿರೋದು. ಒಂದು ನಕಾರ 5ಕ್ಕೆ ಸಂಕೇತ, ಮತ್ತೊಂದು ನಕಾರ ಇನ್ನು 5ಕ್ಕೆ ಸಂಕೇತ. ಅವೆರಡನ್ನು ಕೂಡಿಸಿದ್ರೆ 10 ಆಯ್ತು. ಮತ್ತೆ ಮೊದಲು ಅ ಅಂತಿದೆ, ಅದು 1ಕ್ಕೆ ಸಂಕೇತ. 10ರ ಪಕ್ಕದಲ್ಲಿ 1 ಇಟ್ಟುಬಿಟ್ರೆ ಅದು 101 ಆಯ್ತು. ಹೀಗೆ ಅನ್ನ ಅಂತ ಅನ್ನೋದು 101ಕ್ಕೆ ಸಂಕೇತ. ಪ್ರಾಣ ಅಂತ ಅನ್ನೋದು ಅದು 513ಕ್ಕೆ ಸಂಕೇತ. ಯಾಕೆಂದ್ರೆ ನ ಅನ್ನೋದು 5ಕ್ಕೆ ಸಂಕೇತ. ಮತ್ತೆ ಮತ್ತೆ ಆ ಏನಿದೆ ಅದು ಕೂಡ 1ಕ್ಕೆ ಸಂಕೇತ. ಮತ್ತೆ ಅದರ ಪಕ್ಕದಲ್ಲಿ ಮೊದಲನೇ ಅಕ್ಷರ ಪ್ರ ಅಂತಿದೆ. ಪ್ರಾದಲ್ಲಿ ಪ ಮತ್ತು ರ ಇವೆ. ಪ ಅಂತ ಅನ್ನೋದು 1ನೇ ಅಕ್ಷರ, ಪವರ್ಗದ 1ನೇ ಅಕ್ಷರ. ಆದ್ರಿಂದ ಅದನ್ನ 1 ಅಂತ ತಿಳ್ಕೊಳ್ಬೇಕು.
ರ ಅಂತ ಅನ್ನೋದನ್ನ 2 ಅಂತ ತಿಳ್ಕೊಳ್ಬೇಕು. ಅವೆರಡನ್ನು ಕೂಡಿಸ್ಬಿಟ್ರೆ 3 ಆಯ್ತು. ಹೀಗೆ ಪ್ರ ಅಂದ್ರೆ 3, ಆ ಅಂದ್ರೆ 1, ಣ ಅಂತಂದ್ರೆ 5. ಹೀಗೆ ಇದನ್ನ 513 ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಸ್ವರಗಳನ್ನು ಪರಿಗಣನೆ ಮಾಡೋದಿಲ್ಲ, ವ್ಯಂಜನಗಳಷ್ಟೇ ಪರಿಗಣನೆ ಮಾಡ್ತಿರ್ತಾರೆ ಎಲ್ಲ ಕಡೆ ಸಂಖ್ಯೆಯನ್ನು ಹೇಳಲಿಕ್ಕೆ. ಅಪರೂಪದ ಸಂದರ್ಭದಲ್ಲಿ ಒಂದು ಕಡೆ ಮೊನ್ನೆ ಯಾವುದೋ ಅನಿರುದ್ಧ ರೂಪ ಅಂತ ಬಂತು, ಅದು 8ಕ್ಕೆ ಹೇಗೆ ಸಂಕೇತ ಅಂತ ಪ್ರಶ್ನೆ ಬಂದಾಗ ಒಂದನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿದೆ. ಹೀಗೆ ಇಲ್ಲಿಯೂ ಕೂಡ ಅಕಾರ ಒಂದನ್ನ ನ ಅಂತ ಪರಿಗಣನೆ ಮಾಡಿದರೆ ಅದು 513 ಆಗ್ತದೆ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಅಂತ ಅನ್ನೋದು 1, ಆ ಅಂದ್ರೆ 2 ಆಗಬೇಕು. ಆದರೂ ಆನೂ ಕೂಡ ಇಲ್ಲಿ 1 ಅಂತಲೇ ಪರಿಗಣನೆ ಮಾಡ್ತಾರೆ. ಅಲ್ಲಿ ವ್ಯಾಖ್ಯಾನಗಳಿಂದ ಹಾಗೆ ತಿಳ್ಕೊಳ್ಬೇಕು. ವಾಸ್ತವಿಕವಾಗಿ ಈ ಪಾಣಿನಿ ವ್ಯಾಕರಣದಲ್ಲಿ ಈ ಉ ಇಷ್ಟೇ ಸ್ವರಗಳನ್ನು ಹೇಳ್ತಾನೆ. ಆ ಮತ್ತು ದೀರ್ಘ ಈ, ದೀರ್ಘ ಉ, ಈ ಸ್ವರಗಳನ್ನು ಆತ ಹೇಳಲೇ ಇಲ್ಲ. ಯಾಕೆಂದ್ರೆ ಆ ಅನ್ನೋದು ಅಕಾರದ ಪ್ರಭೇದ, ದೀರ್ಘ ಯಾವತ್ತೂ ಹ್ರಸ್ವದ ಪ್ರಭೇದವೇ. ಹಾಗೆ ನೋಡಿದ್ರೆ ಪ್ಲುತ ಅಂತ ಮತ್ತೊಂದಿದೆ. ಪ್ಲುತವನ್ನು ನಾವು ನಮ್ಮ ವ್ಯವಹಾರದಲ್ಲಿ ಬಳಕೆ ಮಾಡೋದು ಕಡಿಮೆ, ಆದರೆ ಮಾಡ್ತಿದ್ರು ನಮ್ಗದು ಗೊತ್ತಾಗೋದಿಲ್ಲ. ವಾಸ್ತವಿಕವಾಗಿ ಪ್ಲುತ ಅಂತ ಒಂದಿದೆ. ಅಂದ್ರೆ ಅಜ, ಇದು ಅಕಾರ, ಇದೆಲ್ಲರಿಗೂ ಗೊತ್ತಿದ್ದಿದೆ. ಆನಂದ ಅಂತೀವಿ, ಇದು ಆಕಾರ, ಅದು ಗೊತ್ತು. ಪ್ಲುತ ಕೆಲವು ಕಡೆ ಉಪಯೋಗ ಮಾಡ್ತೀವಿ ದೂರದಲ್ಲಿರುವಂತಹ ವ್ಯಕ್ತಿಯನ್ನು ಕರೀಲಿಕ್ಕೆ. ಇದನ್ನೇ ನಾವು ಇನ್ನಷ್ಟು ವಿಲಂಬಿಸಿದರೆ ಆ ಅಂತ ಕರೆದ್ರೆ, ಅಂತ ಅನ್ನೋದು 1 ಮಾತ್ರಾ ಕಾಲದಲ್ಲಿ ಉಚ್ಚಾರ ಆಗುವಂತ ಅಕ್ಷರ. ಆ ಅಂತ ಅನ್ನೋದು 2 ಮಾತ್ರಾ ಕಾಲದಲ್ಲಿ ಉಚ್ಚಾರ ಆಗ್ತದೆ ದೀರ್ಘಾದ್ರಿಂದ. 3 ಮಾತ್ರಾ ಕಾಲದಲ್ಲಿ ಉಚ್ಚಾರ ಆದ್ರೆ ಅದನ್ನೇ ಪ್ಲುತ ಅಂತ ಕರೀತಾರೆ. ಕೃಷ್ಣ ಇಲ್ಲಿ ವಾರೋ ಅಂತ ಕರೀತಾರೆ. ಅಂತಹ ಕೆಲವು ಉದಾಹರಣೆಗಳನ್ನು ವ್ಯಾಕರಣ ಶಾಸ್ತ್ರದಲ್ಲಿ ಕೊಡ್ತಾರೆ. ಹಾಗಾಗಿ ಅವನ್ನೆಲ್ಲ ಪ್ಲುತ ಅಂತ ತಿಳ್ಕೊಳ್ಬೇಕು. ದೂರ ಧೂತೇಚ, ಒಬ್ಬ ವ್ಯಕ್ತಿಯನ್ನು ದೂರದಿಂದ ಕರೆಯುವಾಗ ಪ್ಲುತ ಉಪಯೋಗ ಆಗ್ತದೆ ಅಂತ ಪಾಣಿನಿ ಸೂತ್ರ ಇದೆ. ಹೀಗೆ ಪ್ಲುತ ಆಗಲಿ ದೀರ್ಘ ಆಗಲಿ ಅವೆಲ್ಲ ಅಕಾರದ್ದೇ ಪ್ರಭೇದ. ಆದ್ರಿಂದ ಅಕಾರ 1 ಅಂತಾದ್ರೆ ಆಕಾರನು ಕೂಡ 1 ಅಂತ ತಿಳ್ಕೊಳ್ಬೇಕು. ಕೆಲವು ವಿಶೇಷ ಸಂದರ್ಭದಲ್ಲಿ ಆಕಾರವನ್ನು 2 ಅಂತ ತಿಳ್ಕೊಳ್ಬೇಕು. ಏನಿದ್ರು ವ್ಯಾಖ್ಯಾನದಿಂದ ಹಾಗೆ ತಿಳ್ಕೊಳ್ಬೇಕು ಅಂತ ಕಾಣಿಸ್ತದೆ. ಇದು ಹೀಗೆ ಪ್ರಾಣ ಅಂತ ಅನ್ನೋದು 513 ಆಯ್ತು. ಮುಂದೆ ಮನ ಅಂತ ಅನ್ನೋದು 55, ನ 5, ಮನು 5. 2 ಆಯಾ ವರ್ಗಗಳ ಅನುನಾಸಿಕ ಅಕ್ಷರಗಳಾದ್ರಿಂದ ಅವು 55 ಆದವು. ಇನ್ನ ವಿಜ್ಞಾನ ಅಂತಿದೆ. ಅಲ್ಲಿ ವಿಜ್ಞಾನ ಅಂತ ಅನ್ನೋಲ್ಲಿ ನ 5, ಜ್ಞ ಅಂತ ಅನ್ನೋದು 8ಕ್ಕೆ ಸಂಕೇತ. ಯಾಕೆಂತಂದ್ರೆ ಜ್ಞ ಅಂತ ಅನ್ನೋದು ಜ ಮತ್ತು ಜ್ಞಗಳ ಸಂಕೇತ, ಸಂಯುಕ್ತ ರೂಪ, ಒತ್ತಕ್ಷರ ಅದು. ಚ ಛ ಜ ಇದು 3ನೇ ಅಕ್ಷರ. ಆಮೇಲೆ ಜ್ಞ ಏನಿದೆ ಚ ಛ ಜ ಝ ಜ್ಞ ಇದು 5ನೇದ್ದು. ಇವೆರಡನ್ನು ಕೂಡಿಸಿಬಿಟ್ರೆ 8 ಆಯ್ತು. ಹೀಗೆ ನ ಅಂತ ಅನ್ನೋದು 5, ಜ್ಞ ಅಂತ ಅನ್ನೋದು 8, ವಿ ಅಂತ ಅನ್ನೋದು 4, ಯ ರ ಲ ವ. ಹೀಗೆ 584 ಅಂತ ಅದನ್ನ ಪರಿಗಣಿಸಬೇಕು. ಇಷ್ಟು ರೂಪಗಳಿಂದ ಆತ ಇದ್ದಾನೆ. 3000 ಅರ್ಧಶತ ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳಗೆ ಆನಂದಮಯ ನಾರಾಯಣಾಹ್ವಯನು 2000 305 ಸ್ವರೂಪದಲ್ಲಿ ಭಾರತೀಶನೊಳಿಪ್ಪ ನವನೀತಸ್ಥ ಕೃತದಂತೆ. ಶ್ರೀಹರಿ ನಾರಾಯಣ ರೂಪದಿಂದ 3052 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆನಂದಮಯ, ಆನಂದ ಅಂತ ಕರೆಸ್ಕೊತಾನಂತೆ. 4305 ರೂಪಗಳಿಂದ ಭಾರತೀಶನಲ್ಲಿ, ಮುಖ್ಯ ಪ್ರಾಣನಲ್ಲಿ ಆತ ಇದ್ದಾನೆ. ಅದು ಹೇಗಿದ್ದಾನೆ ಅಂತಂದ್ರೆ ನವನೀತಸ್ಥ ಕೃತದಂತೆ. ಬೆಣ್ಣೆಯೊಳಗೆ ತುಪ್ಪ ಇದೆ ಹೌದು, ಆದರೆ ಆ ಬೆಣ್ಣೆಯನ್ನು ಹಾಗೆ ತಿಂದ್ರೆ ಅಲ್ಲಿ ತುಪ್ಪದ ಸ್ವಾದ ಬರೋದೇ ಇಲ್ಲ. ಆ ಬೆಣ್ಣೆಯನ್ನು ಕಾಯಿಸ್ಬೇಕು, ಹದ ಹೊರತು ಕಾಯಿಸಿದ್ರೆ ಆವಾಗ ಅಲ್ಲಿ ತುಪ್ಪ. ಹಾಗೆ ಬೆಣ್ಣೆಯೊಳಗೆ ತುಪ್ಪ ಹೇಗೆ ಹುದುಗಿರ್ತದೋ ಹಾಗೆ ಭಾರತೀಶನಲ್ಲಿ ಭಗವಂತ ಹುದುಗಿದ್ದಾನೆ ಅಂತ ಅದಕ್ಕೆ ಅರ್ಥ. ಆನಂದ ನಾಮಕನಾಗಿದ್ದಾನೆ ಈ ಶ್ರೀಹರಿ ಅಂತ ಇಲ್ಲಿ ಬಂತು. 3052 ರೂಪ ಅಂತ ಹೇಳಿ. ಅಲ್ಲಿ ಆನಂದ ಅಂತಂದ್ರೆ ಅದು 3052 ಸಂಕೇತ ಅಂತ ತಿಳ್ಕೊಳ್ಬೇಕು. ದ ಅಂತಂದ್ರೆ 3ಕ್ಕೆ ಸಂಕೇತ. ತ ಥ ದ, ದ ಅನ್ನೋದು 3ನೇ ಅಕ್ಷರ. ನಮ್ ಅಂತ ಅನ್ನೋದು ಅದು ನ ಅಂತ ಅನ್ನೋದು 5ಕ್ಕೆ ಸಂಕೇತ. ನಮ್ ಅಂತಿದೆಯಲ್ಲ ಅನುಸ್ವಾರ, ಅದು 0ಗೆ ಸಂಕೇತ. ಹಾಗಾಗಿ ನಮ್ ಅನ್ನೋದ್ರಿಂದ ಸಿಗುವ ಸಂಖ್ಯೆ 0 ಮತ್ತು 5. ಇನ್ನು ಆ ಅಂತ ಅನ್ನೋದು 2ನೇದ್ದು. ಇಲ್ಲಿ ನೋಡಿ, ಇಲ್ಲಿ ಆಕಾರವನ್ನು 2 ಅಂತ ಇಟ್ಕೊಂಡ್ಬಿಟ್ರು. ಇದು ಹೀಗೆ ಆನಂದ ಅಂತಂದ್ರೆ ಅದು ಹಿಂದಿನಿಂದ ಓದಿದ್ರೆ 3052 ಆನಂದ ಅನ್ನುವ ರೂಪ ಅದಕ್ಕೆ ಸಂಕೇತ. ಮುಂದೆ ಭಾರತೀಶನಲ್ಲಿ
ಭಾರತೀಶನಲ್ಲಿ ನವನೀತಸ್ಥಕೃತದಂತೆ ಇದ್ದಾನೆ ಅಂತ ಬಂತು. ಭಾರತೀಶ ಅನ್ನೋದು 4305 ರೂಪಗಳಿಗೆ ಸಂಕೇತ. ಭಾ ಅಂತ ಅನ್ನೋದು 4ನೇ ಅಕ್ಷರ ಪವರ್ಗದಲ್ಲಿ. ಆಮೇಲೆ ರ ತಿ ಇದು 3 ಮತ್ತು 0ಗೆ ಸಂಕೇತ. ಅಲ್ಲಿ ರ ಏನಿದೆ ಅದು 2ಕ್ಕೆ ಸಂಕೇತ. ತಿ ತ ಅಂತ ಅನ್ನೋದು 1ಕ್ಕೆ ಸಂಕೇತ. ಅವೆರಡನ್ನು ಸೇರಿಸಿ 3 ಅಂತ ಮಾಡ್ಕೋಬೇಕು. ಮುಂದೆ 0 ಇಟ್ಕೊಳ್ಬೇಕು. ಹಾಗೆ ಅದು ಸಂಖ್ಯೆಯಿಂದ ಪ್ರಾಪ್ತ ಆಗದೆ ಇರಬಹುದು. ಹಾಗೆ ನೋಡಿದ್ರೆ ಭ ಅನ್ನೋದ್ರಿಂದ 4, ರ ಅಂತ ಅನ್ನೋದ್ರಿಂದ 3, ಇನ್ನ ಶ ಅಂತ ಅನ್ನೋದ್ರಿಂದ 5. ಒಟ್ಟು 3 ಸಂಖ್ಯೆಗಳು ನಾವು ಪ್ರಾಪ್ತ ಆಯಿತು. 4, 3, 5 435 ರೂಪಾಯಿಗಳಾಗ್ಬಿಡ್ತವೆ. ನಮಗೆ 4305 ರೂಪಾಯಿ ಆಗಬೇಕು. ಅದಕ್ಕೆ 0 ಒಂದನ್ನು ಸೇರಿಸ್ಕೊಳ್ಬೇಕು. ವ್ಯಾಖ್ಯಾನದಿಂದ ಹಾಕಿ ತಿಳ್ಕೊಳ್ಬೇಕು ಅಂತ ಕಾಣಿಸ್ತದೆ. ನವನೀತದ ಅಭಿಮಾನಿ ಮುಖ್ಯ ಪ್ರಾಣ ಹಿಂದೆ ಬಂದಿತ್ತು. ಭೋಜನದಲ್ಲಿ ಉಪಯೋಗ ಮಾಡುವಂತಹ ಅನೇಕ ಪದಾರ್ಥಗಳಲ್ಲಿ, ಭಗವಂತನಿಗೆ ನಿವೇದನ ಮಾಡುವಂತಹ ಅನೇಕ ಪದಾರ್ಥಗಳಲ್ಲಿ ಒಂದೊಂದು ಪದಾರ್ಥಕ್ಕೆ ಒಬ್ಬೊಬ್ಬ ಅಭಿಮಾನಿ. ಅದರಲ್ಲಿ ಈ ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣ. ಆದ್ದರಿಂದ ಶ್ರೀಹರಿ ಆ ಮುಖ್ಯ ಪ್ರಾಣನಲ್ಲಿ ಬೆಣ್ಣೆಯೊಳಗಿರುವಂತಹ ತುಪ್ಪಕ್ಕೆ ಸಮಾನನಾಗಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಳ್ಳೋದು ಬಹಳ ಯೋಗ್ಯ. ಹೇಗೆ ಬೆಣ್ಣೆಯನ್ನು ಕಡ್ದಾಗ ಮಾತ್ರ ತುಪ್ಪ ಸಿಗ್ತದೋ ಹಾಗೆ ಆ ಭಾರತೀಶನನ್ನು ಒಲಿಸ್ಕೊಂಡಾಗ, ಯುಕ್ತ ರೀತಿಯಿಂದ ಆತನನ್ನು ಒಲಿಸ್ಕೊಂಡಾಗ ಮಾತ್ರ ಆತ ಭಗವಂತನು ನಮಗೆ ತೋರಿಸ್ತಾನೆ ಅಂತ ಅದರ ಅರ್ಥ. ಹೀಗೆ ಆ ಭೋಜನ ರಸ ವಿಭಾಗ ಸಂಧಿಯ 4ನೇ ಸಂಧಿ ಅದು. ಅದರಲ್ಲಿ 18 ಶ್ಲೋಕಗಳು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ. ಹರಿಕಥಾಮೃತ ಸಾರದ 94 ಪದ್ಯಗಳು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ.